ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರೋ ಕಂಪ್ಲೀಟ್ ಆಗಿ ನಮಗೆ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ ಇಲ್ಲಿ ನಾನು ಇನ್ನ ಒಂದು ವಿಚಾರನ ಕ್ಲಿಯರ್ ಮಾಡ್ತಾ ಇದ್ದೀನಿ. ನಮಗೆ ಇಂಡಿಯಾದವರಿಗೆ ಆ ಒಂದು ಮಂಡೇ ನೈಟ್ ರೋ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಅಫ್ಕೋರ್ಸ್ VPN ನ ಕನೆಕ್ಟ್ ಮಾಡಿಕೊಂಡು ನಾವು ನೆಟ್ಫ್ಲಿಕ್ಸ್ ಅಲ್ಲಿ ನೋಡಬಹುದು. ಬಟ್ ನಮಗೆ ಯಾವಾಗಲೂ ಕೂಡ ನಾರ್ಮಲ್ ಆಗಿ ನೋಡೋ ರೀತಿನೇ ಸೋನಿ 10 ಹಾಗೆ ಸೋನಿ ಲಿವ್ ಆಪ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದನ್ನ WWE ಅವರೇ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಎಷ್ಟು ದಿನ ಸೋನಿ ನೆಟ್ವರ್ಕ್ ಅವರ ಜೊತೆ WWE ಟಿವಿ ಡೀಲಿಂಗ್ಸ್ ಮುಗಿಯೋದಿಲ್ವೋ ಅಷ್ಟು ದಿನ ನಮಗೆ WWE ಎಲ್ಲಾ ಪ್ರೋಗ್ರಾಮ್ಗಳಾಗಿರ್ಬೋದು, ಎಲ್ಲಾ ಶೋಗಳಾಗಿರ್ಬೋದು, ಇಷ್ಟು ದಿನ ಯಾವ ರೀತಿ ಟಿವಿಯಲ್ಲಿ ನಾವು ನೋಡಿ ಎಂಜಾಯ್ ಮಾಡ್ತಾ ಇದ್ವೋ ಅದೇ ರೀತಿ ಟಿವಿಯಲ್ಲಿ ನೋಡಿ ಎಂಜಾಯ್ ಮಾಡಬಹುದು. ಸದ್ಯಕ್ಕೆ ನಮಗೆ ನೆಟ್ಫ್ಲಿಕ್ಸಿಗೆ WWE ಮಂಡೇ ನೈಟ್ ರೋ ಹೋದ್ರು ಕೂಡ ನಾವು ನಾರ್ಮಲ್ ಆಗಿ ಟಿವಿಯಲ್ಲೇ ನೋಡಬಹುದು. ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರೋನು ಕೂಡ ನೀವು ಎದ್ದು ಬೆಳಿಗ್ಗೆ 6:30ಗೆ ಸೋನಿ 10 ಹಾಕಿದ್ರೆ ನಿಮಗೆ ನಾರ್ಮಲ್ ಆಗಿ ಮಂಡೇ ನೈಟ್ ರೋ ಯಾವ ರೀತಿ ಬರುತ್ತೋ ಅದೇ ರೀತಿ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ಇನ್ನ ನೆಟ್ಫ್ಲಿಕ್ಸ್ ಅಲ್ಲಿ USA ಜನಗಳಿಗೆ ಅಥವಾ ಇಂಡಿಯಾದ ಔಟ್ ಸೈಡ್ ಅಲ್ಲಿ ಇರ್ತಕ್ಕಂತಹ ಜನಗಳಿಗೆ WWE ಯಾವ ರೀತಿ ನೋಡೋದಕ್ಕೆ ಸಿಗುತ್ತೆ ಅಂತ ನಾವು ನೋಡೋದಾದ್ರೆ, ನಮಗೆ ರಾ ಮುಗಿದ ಕೂಡಲೇ ನೆಟ್ಫ್ಲಿಕ್ಸ್ ಅಲ್ಲಿ ರೀಪ್ಲೇಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತಂತೆ. ಅಂಡ್ ಯಾವ್ದಾದ್ರು ಒಂದು ಶೋನ ನೀವು ಮೊಬೈಲಿಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ಆ ಒಂದು ಶೋ ಲೈವ್ ಆಗಿ ಬಂದು 48 ಗಂಟೆ ಮುಗಿದ್ಮೇಲೆ ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೇಕಂತೆ. ಅಂದ್ರೆ ಇವತ್ತಿನ ಮಂಡೇ ನೈಟ್ ರೋ ನೆಟ್ಫ್ಲಿಕ್ಸ್ ಅಲ್ಲಿ ಲೈವ್ ಆಗಿ ಸ್ಟ್ರೀಮ್ ಆಯ್ತು ಅನ್ಕೊಳ್ಳಿ, ಸ್ಟ್ರೀಮ್ ಆಗಿ 48 ಗಂಟೆ ಆದ್ಮೇಲೆ ನೀವು ಆ ಒಂದು ಮಂಡೇ ನೈಟ್ ರೋನ ಡೌನ್ಲೋಡ್ ಮಾಡ್ಕೋಬಹುದು. ಅಂಡ್ ನೆಟ್ಫ್ಲಿಕ್ಸ್ ನ ಬೇಸಿಕ್ ಪ್ಲಾನ್ ಅಲ್ಲೇ ನಮಗೆ ಮಂಡೇ ನೈಟ್ ರೋ ಆಗಿರ್ಬೋದು, ಸ್ಮ್ಯಾಕ್ ಡೌನ್ ಆಗಿರ್ಬೋದು, NXT ಆಗಿರ್ಬೋದು, ಇವೆಲ್ಲವೂ ಕೂಡ ನೋಡೋದಕ್ಕೆ ಸಿಗುತ್ತೆ. WWE ಗೋಸ್ಕರನೇ ಸಪರೇಟ್ ಆಗಿ ನಾವೇನು ಮನಿನ ಪೇ ಮಾಡುವಂತಹ ಅಗತ್ಯಕತೆ ಇಲ್ಲ. ನೆಟ್ಫ್ಲಿಕ್ಸ್ ಬೇಸಿಕ್ ಪ್ಲಾನ್ ಅಲ್ಲೇ ಈ ಎಲ್ಲಾ ಶೋಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನೀವೇನಾದ್ರೂ ತಗೋಬೇಕು ಅನ್ಕೊಂಡ್ರೆ $500 ಮಂತ್ಲಿ ಪ್ಯಾಕ್ ಇದೆ, ಅದನ್ನ ನೀವು ತಗೊಳ್ಳಿ. ಆರಾಮಾಗಿ ಇಬ್ರು ಶೇರ್ ಮಾಡ್ಕೋಬಹುದು. ಅಂಡ್ HD ಇಲ್ಲಿ ಎಲ್ಲವನ್ನು ಕೂಡ ನೀವು ನೋಡಿ ಎಂಜಾಯ್ ಮಾಡಬಹುದು. ನಾನು ಕೂಡ ತಗೊಳ್ಳೋದಕ್ಕೆ ಆದ್ರೆ ತಗೋತೀನಿ. ಅಫ್ಕೋರ್ಸ್ ಇಷ್ಟು ಬೇಗ ತಗೊಳ್ಳೋದಿಲ್ಲ. ಎಲ್ಲಿವರೆಗೂ ಟಿವಿಯಲ್ಲೇ ನೋಡೋದಕ್ಕೆ ಸಿಗುತ್ತೋ ಅಲ್ಲಿವರೆಗೂ ನಾನು ಕೂಡ ಟಿವಿಯಲ್ಲೇ ನೋಡ್ತೀನಿ. ಸೊ ಅರ್ಥ ಆಗಿದೆ ಅನ್ಕೋತೀನಿ. ನಮಗೆ ಇಂಡಿಯಾದವರಿಗೆ ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರೋ ಕೂಡ ಟಿವಿಯಲ್ಲೇ ನೋಡೋದಕ್ಕೆ ಸಿಗುತ್ತೆ 6:30ಯಿಂದ 9:30 ತನಕ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಕೆವಿನ್ ಓಯನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಒಂದು ಸಿಂಗಲ್ಸ್ ಮ್ಯಾಚ್ ಬಗ್ಗೆ. ಇವರಿಬ್ರು ಕೂಡ ಮತ್ತೊಮ್ಮೆ ಯಾವಾಗ ಫೇಸ್ ಆಫ್ ಮಾಡ್ತಾರೆ ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇದ್ರೆ, WWE ಅವರು ಒಂದು ಲೈವ್ ಇವೆಂಟ್ಗೆ ಇವರಿಬ್ಬರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಈಗಾಗಲೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಡಿಸೆಂಬರ್ 28ನೇ ತಾರೀಕು ನಮಗೆ ಒರ್ಲ್ಯಾಂಡೋದಲ್ಲಿ ಹಾಲಿಡೇ ಟೂರ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇಲ್ಲಿಗೆ WWE ಅವರು ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓಯನ್ಸ್ ಅವರ ನಡುವೆ ಒಂದು ಸ್ಟೀಲ್ ಕೇಜ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. WWE ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಬರೀ ಇದೊಂದೇ ಮ್ಯಾಚ್ ಅಲ್ಲ ಗಾಯ್ಸ್, ನಮಗೆ ಊಸೋಸ್ ಹಾಗೆ ಸೋಲೋ ಸಿಕೋವಾ ಅಂಡ್ ಜಾಕೋಬ್ ಫಾಟೋ ಅವರ ನಡುವೆ ಒಂದು ಸ್ಟ್ರೀಟ್ ಫೈಟ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನಯೋಮಿ ಹಾಗೆ ನಾಯಾ ಜಾಕ್ಸ್ ಅವರ ನಡುವೆ WWE ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಮೋಟಾರ್ ಸಿಟಿ ಮಷಿನ್ ಗನ್ ಹಾಗೆ ಸ್ಟ್ರೀಟ್ ಪ್ರಾಫಿಟ್ ಹಾಗೆ DIY ಹಾಗೆ 8 ಡೌನ್ ಅಂಡರ್ ಅವರ ನಡುವೆ ಒಂದು ಫ್ಯಾಟಲ್ 4-ವೇ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ ಬಿಯಾಂಕಾ ಬ್ಲೇರ್ ಅಂಡ್ ಮೆಚಿನ್ ವರ್ಸಸ್ ಪ್ಯೂರ್ ಫ್ಯೂಷನ್ ಕಲೆಕ್ಷನ್ ಅವರ ನಡುವೆ ಕೂಡ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ WWE ಹಾಲಿಡೇ ಟೂರ್ ಡಿಸೆಂಬರ್ 28ನೇ ತಾರೀಕಿಗೆ WWE ಅವರು ಇಷ್ಟು ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಸಾಲಿಡ್ ಫೈರ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಸಾಲಿಡ್ ಫೈರ್ ಅವರು ಇಂಜುರಿಯಿಂದ WWE ಕಂಪನಿಯಿಂದ ಹೊರಗಡೆ ಇದ್ರು. ಅಂಡ್ ಈಗ ಅವರು ರಿಟರ್ನ್ ಆಗ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಷ್ಟೇ ಅಲ್ಲ ಗೈಸ್, ರಿಟರ್ನ್ ಆಗೋದಕ್ಕೆ ನಮ್ಮ ಸಾಲಿಡ್ ಫೈರ್ ಅವರು ಕೂಡ ಈಗಾಗಲೇ ರೆಡಿ ಆಗ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ನಮ್ಮ ಸಾಲಿಡ್ ಫೈರ್ ಅವರು ವರ್ಕೌಟ್ ಮಾಡ್ತಾ ಇದ್ದಾರೆ. ಸೊ ನನಗೆ ಅನ್ಸಿದ ಮಟ್ಟಿಗೆ ಜನವರಿ ತಿಂಗಳಲ್ಲಿ ನಮ್ಮ ಸಾಲಿಡ್ ಫೈರ್ ಅವರು ರಿಟರ್ನ್ ಆಗ್ತಾರೆ ಅನ್ಕೋತೀನಿ. ಅಥವಾ ರಾಯಲ್ ರಂಬಲ್ ಅಲ್ಲಂತೂ 100% ಅವರು ನಮಗೆ WWE ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ಲಿಟರಲಿ ಗೈಸ್, ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಆ ಒಂದು ನ್ಯೂಸ್ ಏನಪ್ಪಾ ಅಂದ್ರೆ, WWE ಬ್ಯಾಕ್ ಸ್ಟೇಜ್ ಅಲ್ಲಿ ಸದ್ಯಕ್ಕೆ ನಮ್ಮ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಯಾವುದೇ ರೀತಿಯ ಡಿಸ್ಕಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ವಂತೆ. ಅಂಡ್ ಸದ್ಯದ ಟೈಮಿಗೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ರಿಟರ್ನ್ ಆಗ್ತಾ ಇಲ್ಲ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ರೀಸೆಂಟ್ ಆಗಿ ನಮ್ಮ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಸಿಕ್ಕಾಪಟ್ಟೆ ಅಪ್ಡೇಟ್ ಗಳು ಬರ್ತಾ ಇದೆ. ನಮ್ಮ ಟ್ರಿಪಲ್ ಎಚ್ ಅವರು ಏನೋ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ಬ್ರಾಕ್ ಲೆಸ್ನರ್ ಅವರು ಬರ್ತೀನಿ ಅಂದ್ರೆ ನಾವು ಕರ್ಕೊಳ್ಳೋದಕ್ಕೆ ರೆಡಿ ಇದೀವಿ ಅಂತ. ಗೊತ್ತಿಲ್ಲ ಬ್ರಾಕ್ ಲೆಸ್ನರ್ ಅವರೇ ಮನ್ಸು ಮಾಡ್ತಾ ಇಲ್ವೋ ಅಥವಾ WWE ಅವರೇ ಕರ್ಕೊಳ್ಳೋದಕ್ಕೆ ರೆಡಿ ಇಲ್ವೋ ಅಂತ. ಬಟ್ ಸದ್ಯಕ್ಕೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ
ಪ್ರಕಾರ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರ ಕುರಿತಾಗಿ ಯಾವುದೇ ರೀತಿಯ ಮಾತುಕತೆಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ವಂತೆ. ಅಂಡ್ ಸದ್ಯದ ಟೈಮಿಗೆ ಬ್ರಾಕ್ ಲೆಸ್ನರ್ ಅವರು ರಿಟರ್ನ್ ಆಗೋದಿಲ್ವಂತೆ. ಗೊತ್ತಿಲ್ಲ ಗೈಸ್ ಅವರು ಯಾವಾಗ ಬರ್ತಾರೆ ಅಂತ, ಬಟ್ ಯಾವಾಗಲೇ ಬಂದರೂ ಕೂಡ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿರುತ್ತೆ ಅನ್ಕೋತೀನಿ. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ರಾಯಲ್ ರಂಬಲ್ಗೆ ಬರ್ಬೋದು ಅಂತ, ಬಟ್ ಈ ಒಂದು ಅಪ್ಡೇಟ್ ನ ಕೇಳಿದ್ಮೇಲೆ ಅಲ್ಲಿಗೆ ಬರೋದು ಕೂಡ ಡೌಟ್ ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.